ಅಂದ್ರೆ ಎದ್ದಿದ್ರು ಕೆಲ್ಸಕ್ಕೆ ಮಾತ್ರ ಬರಲ್ಲ. ಓಕೆ, ಮಾಡ್ತೀನಿ. ಬಾಮ್ಮ, ಬಾ. ಕಾಫಿ ಎಷ್ಟೊತ್ತಿಗೆ ಬರುತ್ತೋ ಅಂತ ನಾನು ಕಾಯ್ತಾ ಇದ್ದೆ. ಗಂಟ್ಲೆಲ್ಲ ಒಣಗೋಗಿದೆ ಕಾಫಿ ಕುಡಿದೆ. ಕೊಡು. ನೀನಿಂತ ಕೆಲಸ ಎಲ್ಲ ಮಾಡ್ತಾ ಇರು, ತುಂಬಾ ಒಳ್ಳೇದು. ಮತ್ತೆ ಕರ್ಣನ್ಗೆ ರೆಸ್ಟ್ ಕೊಟ್ಯಾ? ಹಾಗೆ ಅನ್ಕೊಳ್ಳಿ. ಸುಮ್ಮನೆ ಕುತೂಹಲಕ್ಕೆ ನಿಮ್ಗೊಂದು ವಿಷಯ ಕೇಳಲ್ಲ. ದಿನ ಕೂತಲ್ಲೇ ಕೂತು ತಿಂತ ಕುಡಿತಾನೆ ಇರ್ತಿರಲ್ಲ, ಏನು ಕೆಲಸನೇ ಮಾಡ್ತಿಲ್ಲ ಅಂತ ನಿಮ್ಗೆ ನಾಚಿಕೆನೇ ಆಗಲ್ವಾ? ಕರ್ಣ ಸರ್ ಒಬ್ರೆ ಬೆಳಗಿಂದ ರಾತ್ರಿ ತನಕ ನಿಮಗೋಸ್ಕರ ಈ ಮನೆಗೋಸ್ಕರ ಕಷ್ಟ ಪಡ್ತಾ ಇದ್ದಾರೆ ಅಂತ ನಿಮ್ಗೇನು ಅನ್ಸೋದೇ ಇಲ್ವಾ? ಕೆಲಸ ಮಾಡೋ ಅವನಿಗೆ ಪ್ರಾಬ್ಲಮ್ ಇಲ್ಲ, ನಿನಗೇನೇ ಪ್ರಾಬ್ಲಮ್? ನೋಡು, ಈಗಷ್ಟೇ ಬಂದಿದ್ಯಾ, ಎಷ್ಟು ಬೇಕೋ ಅಷ್ಟೇ ಮಾತಾಡ್ಬೇಕು. ನಿಮ್ಗೊಂದು ವಿಷಯ ಗೊತ್ತಾ? ಹರಿಯ ನೀರು ಚಂದ, ನಿಂತ ನೀರು ಕೊಚ್ಚೆ ಆಗತ್ತಂತೆ. ಕೂತಲ್ಲೇ ಕೂತು ತಿಂತಾ ಇದ್ರೆ ದೇಹ ಅಹಂಕಾರ ಎರಡು ಬೆಳೆಯುತ್ತಂತೆ, ಬುದ್ಧಿ ಮಾತ್ರ ಡ್ಯಾಶ್ ಆಗುತ್ತಂತೆ. ಹಾಗಂದ ನಾನ್ ಹೇಳ್ತಿರೋದಲ್ಲ, ಹಿರಿಯರು ಹೇಳ್ತಿರೋ ಮಾತು. ನನ್ನ ಮುಂದೆ ಇಷ್ಟೆಲ್ಲ ಮಾತಾಡಕ್ಕೆ ಎಷ್ಟೇ ಧೈರ್ಯ ನಿಂಗೆ? ನೋಡಿದ್ರ ಎಷ್ಟು ಬೇಗ ಕೋಪ ಬರ್ತಿದೆ, BP ಜಾಸ್ತಿ ಆಗಿದೆ, ಆಮೇಲೆ ಶುಗರು, ಹಾರ್ಟು, ಲಿವರು, ಕಿಡ್ನಿ ಏನೇನೋ ಪ್ರಾಬ್ಲಮ್ ಶುರು ಆಗುತ್ತೆ. ನಿಮಗೂ ಏಜ್ ಆಗ್ತಿದೆ ಅಲ್ವಾ, ಒಂದು ವಾಕಿಂಗು ಜಾಗಿಂಗು ಏನೂ ಹೋಗಲ್ಲ ನೀವು. ಅದಕ್ಕೆ ನಾನೊಂದು ಐಡಿಯಾ ಮಾಡಿದ್ದೀನಿ. ನಾಳೆಯಿಂದ ಕಾಫಿ ಮಾಡಿ ಕಿಚನ್ ಅಲ್ಲಿ ಇಟ್ಟಿರ್ತೀನಿ, ಮೆಟ್ಲು ಇಳ್ಕೊಂಡ್ ಬಂದು ಕಾಫಿ ತಗೊಳ್ಳಿ. ಸ್ವಲ್ಪ ಆದ್ರೂ ದೇಹಕ್ಕೆ ವ್ಯಾಯಾಮ ಆಗುತ್ತೆ, ಒಳಗಿರೋ ಕೊಬ್ಬು ಕರಗತ್ತೆ. ಐ ಮೀನ್ ಫ್ಯಾಟ್ ಲಾಸ್ ಆಗುತ್ತೆ ಅಂತ ಹೇಳ್ದೆ. ನನಗೆ ಬುದ್ಧಿ ಹೇಳ್ತಿದ್ಯಾ? ಚೆ ನಿಮಗ್ ಬುದ್ಧಿ ಹೇಳೋಷ್ಟು ದೊಡ್ಡವಳನ್ನಲ್ಲ. ನಿಮ್ ಹೆಲ್ತ್ ಬಗ್ಗೆ ನಂಗೆ ಸ್ವಲ್ಪ ಕಾಳಜಿ, ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಕೂತ್ ತಿಂದ್ರೆ ಅನ್ನ ಜೀರ್ಣ ಆಗಲ್ಲ. ಹೀಗೆ ಹೇಳ್ದೆ ಅಂತ ಬೇಜಾರು ಮಾಡ್ಕೊಬೇಡಿ. ಹ್ಯಾವ್ ಎ ಗುಡ್ ಡೇ. ಆಮೇಲೆ ಇನ್ನೊಂದು ವಿಷಯ, ಕಾಫಿ ಕುಡಿದ್ಮೇಲೆ ಕಪ್ ತಗೊಂಡೋಗಿ ಕಿಚನ್ ಅಲ್ಲಿಟ್ಟು ಕ್ಲೀನಾಗಿ ವಾಶ್ ಮಾಡಿ ಇಟ್ಬಿಡಿ, ಸ್ವಲ್ಪ ವ್ಯಾಯಾಮ ಆಗುತ್ತೆ. ನಿಮ್ಮನ್ನ ಮನೆ ಎಲ್ಲ ಉಟ್ಕೊಂಡ್ ಬಂದೆ, ನೀವ್ ನೋಡಿದ್ರೆ ಎಲ್ಲಿದ್ದೀರಾ? ತಗೊಳ್ಳಿ. ನೀನ್ ಯಾಕೆ ಇದನ್ನೆಲ್ಲ ಮಾಡಕ್ ಹೋದೆ? ಯಾಕೆ ನಾನ್ ಮಾಡ್ಬಾರ್ದಾ? ತಪ್ಪೇನಿದೆ? ಹಾಗಲ್ಲ ನಿಧಿ, ಈಗಷ್ಟೇ ಮದ್ವೆ ಆಗಿ ಬಂದಿದ್ಯಾ, ಅಡ್ಜಸ್ಟ್ ಆಗೋಕೆ ನಿನ್ಗೂ ಟೈಮ್ ಬೇಕಲ್ವಾ? ಅದು ಅಲ್ದೆ ಬೆಳಿಗ್ಗೆನೆ ನೀನ್ ರೆಡಿಯಾಗಿ ಕ್ಲಿನಿಕ್ ಹೋಗೋದಿರತ್ತೆ. ಕಿಚನ್ ಕೆಲ್ಸ ಅಂತ ಹಿಡ್ಕೊಂಡ್ರೆ ಹೊತ್ತೋಗೋದೇ ಗೊತ್ತಾಗಲ್ಲ. ನಾವ್ ಮನೇಲಿರೋರು ನೋಡ್ಕೋತೀವಿ ಬಿಡು. ಆದ್ರೆ ಕರ್ಣ ಸರ್ ಕೂಡ ಹಾಸ್ಪಿಟಲ್ಗೆ ಹೋಗೋ ಬಿಸಿಲು ಇದನ್ನೆಲ್ಲ ಮಾಡೇ ಹೋಗ್ತಿದ್ರು ತಾನೆ. ಪ್ಲೀಸ್ ಅಮ್ಮ, ಇನ್ಮೇಲಿಂದ ನಾನೇ ಮಾಡ್ತೀನಿ, ಬೇಡ ಅಂತ ಹೇಳ್ಬೇಡಿ. ಈಗ ಕಾಫಿ ಕುಡಿದು ಟೇಸ್ಟ್ ಹೇಗಿದೆ ಅಂತ ಹೇಳಿ. ಸರಿ, ನೀನ್ ಏನೇ ಮಾಡಿದ್ರು ಶಿಸ್ತಾಗಿ ಚೆನ್ನಾಗಿ ಮಾಡ್ತೀಯ, ಅಮೃತ ತರ ಇದೆ. ನಿನ್ ಕಾಫಿಗೆ ನನ್ ಕಡೆಯಿಂದ ಫುಲ್ ಮಾರ್ಕ್ಸ್. ಆದ್ರೆ ನನ್ನ ಕಡೆಯಿಂದ ಒಂದು ಬಿಗ್ 0. ಏಯ್, ಯಾಕೋ ಹಾಗೆ ಹೇಳ್ತೀಯಾ? ಇನ್ನೇನ್ ಮತ್ತೆ, ಮನೆಯವರೆಲ್ಲರಿಗೂ ಹುಡುಕಿ ಕಾಫಿ ಕೊಟ್ಟಿದ್ದಾರೆ, ನನಗೆ ಕೊಟ್ಟೇ ಇಲ್ಲ. ನಮ್ಮ ಯಜಮಾನ್ರಿಗೆ ಕಾಫಿ ಕೊಡದೆ ಇರ್ತೀನ? ನಿಮಗೆ ಕಾಫಿ ಸಿಗ್ಬೇಕು ಅಂದ್ರೆ ನನ್ನ ಕಡೆಯಿಂದ ಒಂದು ರೂಲ್ ಇದೆ. ನೀವು ಹೇಳೋದೆಲ್ಲ ಕೇಳೋದಕ್ಕೆ ನಾವು ರೆಡಿ ಇದೀವಿ ಅಂತಿದ್ದೇವ್ರೆ. ನೀವು ನಿಮ್ ಕೈಯಾರೆ ಕಾಫಿ ಮಾಡಿ ನನಗೆ ಕೊಡ್ಬೇಕು. ಅಮ್ಮ, ಹೇಗಿದೆ ಐಡಿಯಾ? ಚೆನ್ನಾಗಿದೆ. ಇವತ್ತಿಂದ ಯಾವಾಗ್ಲೂ ಇದೇ ಮುಂದುವರಿಲಿ. ಮಹಾರಾಣಿ ಆಜ್ಞೆಯನ್ನ ಶಿರಸಾಪಾಲಿಸುತ್ತೇನೆ. ಗಟ್ಟಿ ಹಾಲು, ಸ್ವಲ್ಪ ಡಿಕಾಕ್ಷನು, ಚೂರು ಸಕ್ಕರೆ. ಕರೆಕ್ಟ್? ಪರ್ಫೆಕ್ಟ್. ಸರ್, ಹಾಲು ಹೋಗ್ತಿದೆ. ಕಣ ಸರ್, ಇಷ್ಟೇ ಸಾಕು. ಸಾಕು, ಅಲ್ಲಿ ಕಾನ್ಸಂಟ್ರೇಟ್ ಮಾಡಿ. ನೀವು ಅದೇ ಮಾಡ್ತಿದ್ದೀನಲ್ಲ. ನಿಮ್ಮನ್ನ ಹೀಗೆ ಬಿಟ್ರೆ ಮನೆಯವ್ರ ಮುಂದೆ ಎಲ್ಲ ಮರ್ಯಾದೆ ಹೋಗುತ್ತೆ ಅಷ್ಟೇ. ಆದ್ರೆ ಬಿಡೋದೇ ಇಲ್ವಲ್ಲ ಕರ್ಣ ಸರ್. ನಿಧಿ ಮ್ಯಾಮ್, your special coffee ready.
ಕಾಫಿ ಕೂಡ ರೆಡಿ. ಆದ್ರೆ ಈಗ ನನ್ನ ಕಾಫಿ ನಿಮ್ ಕೈಲಿದೆ, ನಿಮ್ ಕಾಫಿ ನನ್ನ ಕೈಲಿದೆ. ಸೊ ನನ್ನ ಹೊಸ ಲೈಫು ನಿಮ್ ಜೊತೆಗೆ ಶುರು ಆಗ್ತಿದೆ. ಅದನ್ನ ಚೆನ್ನಾಗಿ ವೆಲ್ಕಮ್ ಮಾಡ್ಬೇಕು ತಾನೆ. ಅದಕ್ಕೆ ಫಾರ್ ಎ ಚೇಂಜ್ ಇವತ್ ನಾನ್ ನಿಮ್ಗೆ ಕಾಫಿ ಕೊಡ್ತೀನಿ. ನಾನೇನು ಅವಳನ್ನ ಬುಟ್ಟಿಗೆ ಹೋಗೋಕೆ ಡ್ರಾಮಾ ಮಾಡ್ತಿದ್ರೆ ಇವಳು ನನ್ನ ಹಿಂದೆ ಬಿದ್ದು ಪ್ರಾಣ ತಿಂತಿದ್ದಾಳೆ. ಹಲೋ, ಏನು ಹೇಳು, ಯಾಕೆ ಫೋನ್ ಮಾಡಿದೆ? ಏನ್ರಿ ಇದು ಮಾತಾಡೋ ರೀತಿನ? ಟೈಮ್ ಅನ್ನೋದು ತುಂಬ ಇಂಪಾರ್ಟೆಂಟು. ಹಾಯ್, ಹಲೋ, ಗುಡ್ ನೈಟ್, ಗುಡ್ ಮಾರ್ನಿಂಗ್ ಅಂತ ಫಾರ್ಮಾಲಿಟೀಸ್ ಮಾತಾಡಿ ಟೈಮ್ ವೇಸ್ಟ್ ಮಾಡಬಾರ್ದು. ಓ ಹೌದಾ, ಥ್ಯಾಂಕ್ ಯು ಫಾರ್ ಯೋರ್ $1,000,000 ಜ್ಞಾನೋದಯಕ್ಕೆ. ಇದೇ ಬುದ್ಧಿವಂತಿಕೆ, ಇದೇ ಟೈಮ್ ಸೆನ್ಸ್ನ MS ಎಕ್ಸಾಮ್ ಬರೋದಕ್ಕೆ ಯೂಸ್ ಮಾಡಿದ್ರೆ ಮತ್ತೆ MBBS ಬೆಂಚ್ ಬಿಸಿ ಮಾಡೋ ಪರಿಸ್ಥಿತಿ ಬರ್ತಾ ಆಗ್ಲಿಲ್ಲ ಅನ್ಸುತ್ತೆ. ಮತ್ತೆ ಅಲ್ಲಿಗೆ ಬಂದು ಕೂತ್ಕೊಂಡ್ಯಾ? ಹ್ಞೂ, ಮತ್ತೆ ನನ್ನ ಅಪ್ಲಿಕೇಶನ್ ಹರಿದಾಕ್ಬಿಟ್ರಿ. ಇವತ್ತು ಎಕ್ಸಾಮ್ಗೆ ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇ. ನಿಮ್ ಕೆರಿಯರ್ ಹಾಳಾಗಬಾರ್ದು ಅಂತ ನಾನಿಲ್ಲಿ ಇಷ್ಟೊಂದು ಒದ್ದಾಡ್ತಾ ಇದ್ದೀನಿ. ನಿಮ್ಗೆ ಸ್ವಲ್ಪ ಸೀರಿಯಸ್ ಆಗ್ಬೇಡವಾ? ಬೇಗ ಆಸ್ಪತ್ರೆಗೆ ಬನ್ನಿ. ಓ ಸಾರಿ, ನನ್ನ ಬಗ್ಗೆ ನಿಮ್ಗಿರೋ ಕನ್ಸರ್ನ್ಗಾದ್ರೂ ನಾನು ಬರಲೇಬೇಕಲ್ವಾ? ಅಬ್ಬಬ್ಬಾ, ನಿಮ್ ಮೂಡ್ ಯಾವಾಗ ಹೆಂಗಿರತ್ತೆ ಅಂತ ಆ ಬ್ರಹ್ಮಂಗೂ ಗೊತ್ತಾಗಲ್ಲ. ಒಂದೊಂದ್ಸಲ ದೂರ್ವಾಸ್ ಮುನಿ, ಇನ್ನೊಂದ್ಸಲ ಬೆಕ್ಕಿನ ಮರಿ ತರ ಆಡ್ತೀರಾ. ಸರಿ ಬೇಗ ಬನ್ನಿ.